would like to welcome Mr. Satish, the Forest Department. We welcome you, sir. It's my pleasure to invite respected Sub-Inspector of Rural Police Station, Mulbagal, Vithal Thalwar. We welcome you, sir. Next, I would like to invite DSS Coordinator Mechanic Srinivas. We welcome you, sir. Kilohalli DSS, we welcome you, sir. I would heartily welcome Mr. Manju, Karnataka Forest Protection Trust member. We welcome you, sir. It's my pleasure to invite our beloved Varadi Manjunath Reddy, sir, the chairman of Varadi International School. We welcome you, sir. It's my pleasure to invite our headmaster, Mr. Subramaniam, sir. And lastly, I would like to welcome my colleagues, teaching and non-teaching staff. We welcome you each and everyone. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಃ. ನಾವು ನಿಮ್ ಶಾಲೆಯಲ್ಲಿ ಯಾಕೆ ಗಿಡ ನೆಡುವ ಕಾರ್ಯಕ್ರಮನ ಆಚರಣೆ ಮಾಡ್ಬೇಕು? ಯಾವ್ದೋ ಒಂದು ಊರ್ನಲ್ಲಿ ನಾವು ಆಚರಣೆ ಮಾಡ್ಬೋದಾಗಿತ್ತು, ಇಲ್ಲ ಒಂದು ಯಾವ್ದಾದ್ರು ಒಂದು ಸಾರ್ವಜನಿಕ ಸ್ಥಳದಲ್ಲಿ ನಾವು ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲಾದ್ರೂ ಆಚರಣೆ ಮಾಡ್ಬೋದಾಗಿತ್ತು. ಇವತ್ತು ವಾರದಿ ಶಾಲೆಯಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ನಿಮ್ ಶಾಲೆಯಲ್ಲೇ ನಾವು ಯಾಕೆ ಇವತ್ತು ಗಿಡ ನೆಡುವ ಕಾರ್ಯಕ್ರಮನ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ, ಮಣ್ಣಿನ ಮುದ್ದೆ ಅಂತಹ ಮಕ್ಕಳು ನಿಮ್ಮನ್ನ ಯಾವ ತರ ಬೇಕಾದ್ರೂ ನಾವು ತಿದ್ದಿ ತೀಡಿ ನಿಮ್ಮನ್ನ ಒಂದು ಒಳ್ಳೆ ವಿಗ್ರಹ ತರ ರಚನೆ ಮಾಡ್ಬೋದು. ಆ ಒಂದು ಗಿಡ ನೆಡುವಂತಹ ಕಾನ್ಸೆಪ್ಟ್ ನ ನಿಮ್ಮ ಇವತ್ತಿನ ದಿವಸ ನೀವು ಮಕ್ಕಳಾಗಿದ್ದೀರಾ, ಇವತ್ತು ನಿಮ್ಮ ಮೈಂಡ್ ನಲ್ಲೇ ನಾವು ಗಿಡ ನೆಡ್ಬೇಕು, ಪರಿಸರ ರಕ್ಷಣೆ ಮಾಡ್ಬೇಕು, ಮುಂದಿನ ಪೀಳಿಗೆ ನಮ್ಮ ಜೀವನ ಆರೋಗ್ಯಕರವಾಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಬಂದ್ರೆ ನೀವು ಈ ಯುವಕರಾಗಿ ನಂತರ ನೀವು ನಮ್ಮ ಸ್ಥಾನದಲ್ಲಿ ಬಂದು ನೀವು ಮುಂದಿನ ಮಕ್ಕಳಿಗೆ ನೀವು ಅರಿವು ಮೂಡಿಸುವಂತಹ ಒಂದು ಒಂದು ಜಾಗಕ್ಕೆ ಬಂದಾಗ ನೀವು ಅದರ ಬಗ್ಗೆ ತಿಳ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತೀರಾ. ನಾಳೆ ಇಲ್ಲಿ ಸೂರ್ಯನ ಬೆಳಕು ಕೂಡ ಭೂಮಿಗೆ ಬೀಳ್ಬಾರ್ದು, ಆ ತರಹಂತಹ ನೆರಳು ನಿಮ್ಮ ಶಾಲೆಯ ವಾತಾವರಣ ವೃದ್ಧಿ ಆಗ್ಬೇಕು. ನಮ್ಮ ಪರಿಸರ ಇವತ್ತು ಅಸಮತೋಲನದಿಂದ ಕೂಡಿದೆ, ಒಳ್ಳೆಯ ಆರೋಗ್ಯಕರವಾದ ವಾತಾವರಣ ಇಲ್ಲ, ಒಳ್ಳೆಯ ಒಂದು ಉಸಿರಾಡುವಂತಹ ಗಾಳಿ ಇಲ್ಲ. ಇವತ್ತು ಒಬ್ಬ ಆರೋಗ್ಯವಂತ ಮನುಷ್ಯ ಬದುಕಬೇಕಾದ್ರೆ ಒಬ್ಬ ಮನುಷ್ಯನಿಗೆ 7 ಮರ ಇರ್ಬೇಕು, ಒಂದು ಮರಕ್ಕೆ 7 ಜನ ನಾವಿದ್ದೀವಿ. ಪರಿಸರ ಸಂರಕ್ಷಣೆ ಮಾಡ್ಬೇಕು. ಪರಿಸರ ಸಂರಕ್ಷಣೆ ಅಂದ್ರೆ ಗಿಡ ನೆಡಬೇಕು. ಪ್ರತಿಯೊಬ್ರು ಒಂದು ಗಿಡ ನೆಟ್ಟು ಬೆಳೆಸಿದ್ರೆ ಅದರ ಒಂದು ಪ್ರತಿಫಲ ನಮ್ಗೆ ಮುಂದೊಂದು ದಿನ ಇರ್ತದೆ. ಕಾರ್ಯಕ್ರಮ ಇವತ್ತು ವಾರದಿ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬಾ ಖುಷಿಯಾದ ಸಂಗತಿ. ನಮ್ಗೆ ಆಕ್ಸಿಜನ್ ಬೇಕಂದ್ರೆ ಏನ್ ಬೇಕು? ಗಿಡ ಬೇಕು, ಮರ ಬೇಕು, ಬೆಳೆ ಬೇಕು. ನಿಮ್ಮ ಮನೆಗಳ ಹತ್ರ ಒಂದೊಂದು ಗಿಡ ಬೆಳೆಸ್ತೀರಾ ನಾಳೆಯಿಂದ? ಪ್ರಾಮಿಸ್? ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ದಾರವಾದಳು ಗಣಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಎಷ್ಟು ವೆಹಿಕಲ್ಸ್ ಓಡಾಡ್ತವೆ ದಿನಾಲು? 1,000 ವೆಹಿಕಲ್ಸ್ ಇಲ್ಲಿ ಓಡಾಡ್ತವೆ. ಆ ವೆಹಿಕಲ್ಸ್ ಎಲ್ಲಾನು ಏನ್ ರಿಲೀಸ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ಇವತ್ತಿನ ಒಂದಿಷ್ಟು ಗಿಡನ ನಾಡ್ತೀವಿ ನಾವೆಲ್ಲರೂ ಸೇರಿ. ಸೊ ನೀವು ನಾಳೆಯಿಂದ ಏನ್ ಮಾಡಬೇಕು? ಎಲ್ಲರೂ ಇಬ್ಬಿಬ್ರು ಅಥವಾ ಒಬ್ಬೊಬ್ರು ಸೇರಿ ಒಂದು ಗಿಡನ ನೀವು ಆಯ್ಕೆ ಮಾಡ್ಕೋಬೇಕು. ದಿನಾಲು ಬಂದ ತಕ್ಷಣ ಆ ಗಿಡಕ್ಕೆ ನೀರ್ ಹಾಕಿದಾರೋ ಇಲ್ವೋ ಫಸ್ಟ್ ಚೆಕ್ ಮಾಡಬೇಕು. ಚೆಕ್ ಮಾಡಿ ನೀರ್ ಹಾಕಿಲ್ಲ ಅಂತಂದ್ರೆ ಆ ಗಿಡಕ್ಕೆ ನೀವು ನೀರ್ ಹಾಕ್ಬೇಕು. ಮತ್ತೆ ನೀವು ನಿಮ್ಮ ವಾರದಿ ಸ್ಕೂಲಿಗೆ ಬಂದಾಗ ಅವಾಗ ನಿಮ್ಗೆ ನೆನಪಾಗುತ್ತೆ, ಓ ಇದು ನಾನ್ ಬೆಳೆಸಿರೋ ಮರ, ಇದು ಇಷ್ಟು ದೊಡ್ಡದಾಗಿದೆ ಅಂತ. ನಿಮಗೆ ವಿತೌಟ್ DL ಇಲ್ಲದೆ ಯಾರು ನೀವು 2 ವೀಲರ್ಸ್ ನ ಓಡಿಸಬಾರ್ದು. ಕೇಸ್ ಆದ್ರೆ ಮುಂದೆ ಯಾವ್ದು ಗೌರ್ಮೆಂಟ್ ಜಾಬ್ ಸಿಗಲ್ಲ. ಇಲ್ಲಿ ಯಾರಾದ್ರೂ ಬಂದ್ ಏನಾದ್ರು ತೊಂದರೆ ಕೊಟ್ರೆ ಹೊರಗಡೆ ರಸ್ತೆಯಲ್ಲಿ ಹೋಗುವಾಗ ನಿಮ್ ಟೀಚರ್ಸ್ ಹೇಳಿ ಅವ್ರು ನಮ್ಗೆ ಹೇಳ್ತಾರೆ. ಆಮೇಲೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರಾದ್ರೂ ಗಲಾಟೆ ಮಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು ಫೋನ್ ತಗೊಂಡು 112ಗೆ ಫೋನ್ ಮಾಡ್ಬೇಕು. ನೀವು ಯಾವ ನಂಬರ್ಗೆ? ಓಕೆ, 112ಗೆ ಫೋನ್ ಮಾಡಿದ್ರೆ ಏನಾಗುತ್ತೆ, ವಿದಿನ್ 10 ರಿಂದ 15 ನಿಮಿಷದಲ್ಲಿ ಒಂದು ಪೊಲೀಸ್ ಜೀಪ್ ಬರುತ್ತೆ ಅಲ್ಲಿಗೆ. ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ತಿಂಡಿನ ಭಜನೆಯಲ್ಲಿ ಮಂದಿರ ಮಸೀದಿ ಕಲಾಟೆಯಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ದಿಂಡಿನ ಭಜನೆಯಲ್ಲಿ ಮಂದಿರ ಮಸೀದಿ ಗಲಾಟೆಯಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ ಅನ್ನ, ಎಲ್ಲ ಮಾಯ ನಾಳೆ ನಾವು ಮಾಯ. ಒಂದು ಕೆಲಸ ಮಾಡ್ತೀರಾ? ಹುಟ್ಟುಹಬ್ಬದ ದಿನ ಕೇಕ್ ಕಟ್ ಮಾಡೋ ಬದಲು ಒಂದೊಂದು ಗಿಡ ನಿಮ್ಮ ಹುಟ್ಟುಹಬ್ಬದ ದಿನವನ್ನ ನೀವೇನಾದ್ರೂ ಗಿಫ್ಟ್ ಕೊಡ್ತೀರಲ್ಲ ಫ್ರೆಂಡ್ಸ್ಗೆ,
ಒಂದೊಂದು ಗಿಡ ಕೊಡ್ರಿ. ಮನೆಗೊಂದು ಮರ, ಊರಿಗೊಂದು ವನ, ನಾಡಿಗೊಂದು ಕಾಡು. ಯಾಕಂದ್ರೆ ಆ ಗಿಡ ನೆಟ್ರೇನೆ ಆಕ್ಸಿಜನ್, ಆ ಗಾಳಿಯಿಂದ ನಾವು ಬದುಕೋದು. ಬಟ್ ಏನೋ ಗೊತ್ತಿಲ್ಲ, ಒಂದು ಅದೃಷ್ಟ ನಮಗೆ ಫಸ್ಟ್ ಕಾರ್ಯಕ್ರಮ ನೀವೇ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು ಅಂತ ನೀವು ಹೇಳಿದ್ದು ನಮಗೆ ಆಕ್ಚುಲಿ ತುಂಬಾ 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 ಅದು ಖುಷಿ ವಿಷಯ. ನೀವು ಹೇಗೆ ಫ್ರೆಂಡ್ಶಿಪ್ ಮಾಡ್ತೀರಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ಅದೇ ರೀತಿ ನೇಚರ್ ನ ಜೊತೆ ನೀವು ಒಡನಾಟವನ್ನ ಬೆಳೆಸ್ಕೊಂಡಲ್ಲಿ ನಿಮಗೆ 100% ನೇಚರ್ ನಿಮ್ಮನ್ನ ಪಾಸಿಟಿವ್ ಆಗಿ ಬೆಳೆಸುತ್ತೆ. ಸುಮಾರು 1.5 ವರ್ಷದಿಂದ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಚಿಕ್ಕ ಗಿಡನಾದ್ರೂ ಅವ್ರ ಪಾಠಗಳು ತಂದು ಅವರೇ ಹೇಳೋದು, ನಾವ್ ಯಾವ್ದು ದುಡ್ಡು ಕೊಟ್ಟು ತಂದಿಲ್ಲ. ಒಂದು ಒಳ್ಳೆ ಆಲೋಚನೆ ಬೇಕು, ಒಂದು ಒಳ್ಳೆ ಕಡೆ ಮಾಡಬೇಕು. ನಾವು ಈ ನಗರವನ್ನು ಬಿಟ್ಟು ಹೊರಗಡೆ ಹೋಗೋಣ ಅಂತ ನಿರ್ಧರಿಸಿದ್ವಿ, ಅವತ್ತೇ ನಿರ್ಧರಿಸಿ. ಹಾಗಾಗಿ ಮೊದಲನೇ ಕಾರ್ಯಕ್ರಮ ಇಲ್ಲಿ ಈ ಶಾಲಾ ಆವರಣದಲ್ಲಿ ಮಾಡ್ತಿರೋದಕ್ಕೆ ನಮ್ಗಂತೂ ಟ್ರಸ್ಟ್ನವರಿಗೆ ತುಂಬಾ ಹೆಮ್ಮೆ ಇದೆ. ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟ ನಮ್ಮ ಮಂಜುನಾಥ್ ಸೇರಿ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೇವೆ ನಮ್ಮ ಟ್ರಸ್ಟ್ ಕಡೆಯಿಂದ. ನೋಡಿ, ಇದ್ರ ಹೆಸರು ಮಹಾಗನಿ ಅಂತ. ಇದರ ಸೈಂಟಿಫಿಕ್ ನೇಮ್ ಬಂದು ಸ್ವಿಟೇನಿಯಾ ಮಹಾಗನಿ ಅಂತ. ಇದು ಒಂದು ಟಿಂಬರ್ ಸ್ಪೀಸೀಸ್. ಏನಂದ್ರೆ ಮನೆಗೆ, ಬಾಗಿಲಿಗೆ, ಕಿಟಕಿ ಬಾಗಿಲಿಗೆ ಇದೆಲ್ಲಾನು ಬಳಸುವಂತಹ ದೊಡ್ಡ ಎಮ್ಮರವಾಗಿ ಬೆಳೀತದೆ. ಇದು ಸುಮಾರು 22 ಮೀಟರ್ ಉದ್ದ ಬೆಳೀತದೆ, 2 ಮೀಟರ್ ಅಷ್ಟು ದಪ್ಪ ಬರೋಷ್ಟು ಮರ ಆಗ್ತದೆ. ಇದು ತುಂಬಾ ಪರಿಸರಕ್ಕೆ ಅನುಕೂಲವಾದಂತಹ ಗಿಡ, ಸ್ವಿಟೇನಿಯಾ ಮಹಾಗನಿ ಅಂತ ಇದ್ರು. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ದಾರವಾದಳು ಗಣಹಾರಕ್ಕ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಪುಟ್ಟ ಗುಡಿಸಿಲಿನೊಳಗ ಹುಟ್ಟಿದ ಕನಸಿನ ಮಕ್ಕು, ಗಮ್ಮೆಂದು ಊರೆಲ್ಲ ಹರಳಿತ್ತ, ಗಮ್ಮೆಂದು ಊರೆಲ್ಲ ಹರಳಿತ್ತ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ನಿಮ್ತರ ಓದ್ಕೊಂಡಿಲ್ಲ ಆಕೆಗೆ ಓದು ಬರೋದಿಲ್ಲ. ಓ ಅಮ್ಮ, ಹಸಿರ ಮಸಿಯಲ್ಲಿ ಬರುವ ಪದವಿ ಪಡೆದವಳಲ್ಲ, ಹಸಿರೇ ಜೀವದ ಉಸಿರು ಅವಳಿಗೆ, ಹಸಿರೇ ಜೀವದ ಉಸಿರು ಅವಳಿಗೆ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಎಂತವಳಾಗಿ ಅಂದ್ರೆ ಚಂದ್ರ ಚೆಲ್ಲಿದ ಧರೆಗೆ ಮುಗಿಲ ಮಲ್ಲಿಗೆ ಬೆಳಕು, ಹೊತ್ತು ಕುಣಿದಾಡಿದವು ಕರಗ, ಹೊತ್ತು ಕುಣಿದಾಡಿದವು ಕರಗ, ಹೆಸರು ಸಾಲು